ಕತ್ತಲೆ ತನ್ನದೇ ಶಕ್ತಿ ಹೊಂದಿದೆ, ಆದರೆ ಬೆಳಕು ಬಂದು ಸೇರಿದಾಗ ಅದು ಕೇವಲ ನೆರಳನ್ನು ಹುಟ್ಟಿಸುತ್ತದೆ. ಆ ನೆರಳೇ ನಿನ್ನನ್ನು ಹಿಂಬಾಲಿಸುತ್ತದೆ, ನಿನ್ನನ್ನು ಪರೀಕ್ಷಿಸುತ್ತದೆ. ನಂಬಿಕೆಯಿಂದ ನಡೆಯುವ ಹೆಜ್ಜೆಯೇ ನಿನ್ನ ಶಕ್ತಿ, ಆದರೆ ಪ್ರತಿ ಬೆಳಕಿನ ಹಿಂದೆ ಒಂದು ಅಜ್ಞಾತ ಬೆಲೆ ಇದೆ. ಕತ್ತಲೆಯೂ ತನ್ನದೇ ಶಕ್ತಿ ಹೊಂದಿದೆ, ಆದರೆ ಬೆಳಕು ಬಂದಾಗ ಅದು ನೆರಳನ್ನು ಹುಟ್ಟಿಸುತ್ತದೆ. ನೆರಳೇ ನಿನ್ನನ್ನು ಹಿಂಬಾಲಿಸುತ್ತದೆ, ನಿನ್ನನ್ನು ಪರೀಕ್ಷಿಸುತ್ತದೆ. ನಂಬಿಕೆಯ ಹೆಜ್ಜೆಯೇ ನಿನ್ನ ಶಕ್ತಿ. ಆದರೆ ಪ್ರತಿ ಬೆಳಕಿಗೂ ಒಂದು ಬೆಲೆ ಇದೆ. ಆ ಬೆಲೆಯನ್ನು ಕಟ್ಟಲು ಧೈರ್ಯವಿಲ್ಲದವರು ಬೆಳಕನ್ನು ತಲುಪಲಾರರು. ಅವಳ ಸ್ನೇಹಿತನ ನೆರಳು ಕಾಣಿಸುತ್ತದೆ. ಅವನು ಯಾರೋ ಬೆನ್ನಟ್ಟಿತ್ತಿರುವಂತೆ ಓಡುತ್ತಿದ್ದಾನೆ. ಅಚಾನಕ್ ದೃಶ್ಯ ಅಸ್ಪಷ್ಟವಾಗಿ ಕಿಟಕಿ ಚಿರ್ಚಿರನೆಂದು ಶಬ್ದ ಮಾಡುತ್ತದೆ. ಆರಾಧನೆ ಬೆಚ್ಚಿ, ಅವನು ಅಪಾಯದಲ್ಲಿದ್ದಾನೆ. ಆರಾಧನೆ ತನ್ನ ಕೈ ಕಿಟಕಿಗೆ ಹತ್ತಿರ ಇಡುತ್ತಾಳೆ, ಆದರೆ ಬೆಳಕು ಅವಳ ಕೈ ತಳ್ಳಿ ಹಾಕಿದಂತೆ ತೋರುತ್ತದೆ. ಬೆಳಗ್ಗೆ ಹಳ್ಳಿಯ ದೇವರ ಗುಡಿ. ಬೆಳಗಿನ ಸೂರ್ಯಕಿರಣಗಳು ಕಲ್ಲಿನ ಗೋಡೆಗಳ ಮೇಲೆ ಬಿದ್ದು ಸನ್ನಿವೇಶಕ್ಕೆ ಗಂಭೀರತೆ ತಂದಿವೆ. ಹಳ್ಳಿಯವರು ದೇವರ ಸನ್ನಿಧಿಯಲ್ಲಿ ಒಂದು ಹಳೆಯ ಪತ್ರವನ್ನು ಕಂಡುಹಿಡಿದಿದ್ದಾರೆ. ಅದರ ಮೂಲೆಗಳಲ್ಲಿ ಒಣರಕ್ತದ ಗುರುತುಗಳು. ಹಳ್ಳಿಯ ಹಿರಿಯ ಗಂಭೀರ ಧ್ವನಿಯಲ್ಲಿ ಚಿಂತೆಯಿಂದ, ಇದು ಅವಳ ಸ್ನೇಹಿತ ಬಿಟ್ಟ ಪುಸ್ತಕದ ಪುಟ. ನೋಡಿ, ಏನು ಬರೆದಿದ್ದಾನೆ. ಬೆಳಕಿನೊಳಗೆ ಸತ್ಯವಿದೆ, ಆದರೆ ನೆರಳನ್ನು ನೋಡುವ ಕ್ಷಣ ಜೀವ ಕಳೆದುಕೊಳ್ಳುತ್ತೀ. ಹಳ್ಳಿಯ ಮಹಿಳೆ ಸಂದೇಹದಿಂದ ಜನರತ್ತ ನೋಡಿ. ಅವನಿಗೆ ಅಪಾಯ ಬಂದದ್ದು ಅವಳ ನೆರಳಲೇ ಸಿಕ್ಕಿಬಿದ್ದದ್ದರಿಂದ ಇದು ಅವಳ ಕಾರಣಕ್ಕೆ. ಆರಾಧನೆ ಕಣ್ಣೀರು ಒರೆಸಿಕೊಂಡು, ಆದರೆ ದಿಟ್ಟ ಧ್ವನಿಯಲ್ಲಿ, ಅವನು ನನಗೆ ಶಾಪವಲ್ಲ, ನಂಬಿಕೆ. ಅವನು ಬದುಕಿದ್ದಾನೆ, ಅವನನ್ನು ನಾನು ಹುಡುಕಿಯೇ ತೀರುತ್ತೇನೆ. ಅವಳು ಜನಸಮೂಹದ ಮಧ್ಯದಿಂದ ನಿಧಾನವಾಗಿ ಹೊರಗೆ ನಡೆಯುತ್ತಾಳೆ. ಕೈಯಲ್ಲಿ ಮಗು ಕೊಟ್ಟ ಚಿಕ್ಕ ದೀಪ. ಅದರ ಬೆಳಕು ಕತ್ತಲೆಯ ನಡುವೆ ಹೊಳೆಯುತ್ತಿತ್ತು. ಜನರ ಶಬ್ದ ಮೌನವಾಗುತ್ತಿದ್ದಂತೆ ದೀಪದ ಕಿರಣ ಮಾತ್ರ ಅವಳ ದಾರಿಯನ್ನು ತೋರಿಸುತ್ತಿತ್ತು. ಆರಾಧನೆ ದಿಟ್ಟ ಧ್ವನಿಯಲ್ಲಿ ಕಣ್ಣೀರು ತೊಳೆದು, ಈ ಬಾರಿ ನಾನು ನೆರಳನ್ನು ಎದುರಿಸುತ್ತೇನೆ, ಓಡುವುದಿಲ್ಲ, ಬೆಳಕೇ ನನ್ನ ದಾರಿ. ಅವಳು ನಿಧಾನವಾಗಿ ಹಳೆಯ ಬಾವಿಯ ಹತ್ತಿರ ಬರುತ್ತಾಳೆ. ಆಳದೊಳಗಿಂದ ವಿಚಿತ್ರ ಶಬ್ದ, ನೆರಳೊಂದು ಕದಿಯುತ್ತಿರುವಂತೆ. ಉಸಿರುಗಟ್ಟಿದ ಕ್ಷಣದಲ್ಲಿ ಅವಳು ಕೆಳಗೆ ತಾಗಿ ನೋಡಿದಾಗ ಕತ್ತಲೆ ಮಾತ್ರ ಕಣ್ತುಂಬುತ್ತದೆ. ಸ್ನೇಹ ನಂಬಿಕೆಯಿಂದ ಜೀವಂತವಾಗಿರುತ್ತದೆ, ಆದರೆ ನಂಬಿಕೆಗೆ ನೆರಳು ಪರೀಕ್ಷೆ ಮಾಡುತ್ತದೆ.